ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಐಟಮ್ ನೋಡಿದ್ರೆ ಗೊತ್ತಾಗಿರ್ಬೇಕು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ನೆಕ್ಸ್ಟ್ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ ಎಂಡಲ್ಲಿ ಹೇಳ್ತೀನಿ. ಒಂದು 2-3 ಬಟ್ಲಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣ, ಸಾಸಿವೆ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಇಡಿ ಕರಿಬೇವು, 1-8-10 ಬೆಳ್ಳುಳ್ಳಿ, ನೆಕ್ಸ್ಟ್ 1 ಗಡ್ಡೆ ಈರುಳ್ಳಿ, 4 ಹಸಿಮೆಣ್ಸಿಕಾಯಿ ಹಾಗೂ 1 ಬಟ್ಲ ಶೇಂಗಾ ಹಾಗೂ 1 ಬಟ್ಲ ಪುಟಾಣಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ 1-2-3 ಬಟ್ಲ ಅಷ್ಟು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೋಬೇಕು. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಲೆ ಮೇಲೆ ಬಾಣಲಿ ಕಾಯ್ದಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ 1-2-3 ಬಟ್ಲ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ಅಡುಗೆ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಕಾಯಬೇಕು. ಇವಾಗ ಎಣ್ಣೆ ಕಾಯ್ದಾಗಿದೆ. ನೆಕ್ಸ್ಟ್ ಇವಾಗ ಸಾಸಿವೆ ನೆಕ್ಸ್ಟ್ ಜೀರಿಗೆನ 2 ಮಿಕ್ಸ್ ಮಾಡ್ಕೊಂಡು ಹಾಕ್ಕೋತಿದ್ದೀನಿ. ಚಟ್ಪಟ ಅಂತ ಸಿಡಿಬೇಕು. ಅವು ಚೆನ್ನಾಗಿ ಸಿಡಿತಾ ಇದೆ ಇವಾಗ. ನೆಕ್ಸ್ಟ್ ಇವಾಗ 1 ಬಟ್ಲ ಶೇಂಗಾನ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಕೆಂಪಗೆ ಆಗಬೇಕು ಶೇಂಗಾ. 2-3 ನಿಮಿಷ ಹಾಗೆ ಎಣ್ಣೆಯಲ್ಲಿ ಹುರ್ಕೋಬೇಕು. ಇವಾಗ ಶೇಂಗಾ ಆದ ನಂತರ ಪುಟಾಣಿನ ಹಾಕ್ಕೋತಾ ಇದ್ದೀನಿ. ಪುಟಾಣಿ ಕೂಡ 1 ಬಟ್ಲದಷ್ಟು ತೊಗೊಂಡಿದ್ದೀನಿ. ಎರಡೂ ಕೂಡ ಹುರ್ಕೋಬೇಕು. ಇವಾಗ ಎಣ್ಣೆಯಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ರೆಡ್ ಕಲರ್ ಆಗಬೇಕು. ನೆಕ್ಸ್ಟು ಇವಾಗ ಕರಿಬೇವು ಸೊಪ್ಪು 1 ಹಿಡಿ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಅದರಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು ಇವಾಗ ಅದನ್ನು ಚೆನ್ನಾಗಿ. ನೆಕ್ಸ್ಟ್ ಇವಾಗ ಹಸಿಮೆಣ್ಸಿಕಾಯಿ 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆಗೋವರೆಗೂ 1-2 ನಿಮಿಷ ಹಾಗೆ ಹುರ್ಕೋಬೇಕು.
ಪಾತ್ರೆ ತಗೊಂಡು ದೊಡ್ಡ ಪಾತ್ರೆಯಲ್ಲಿ ಮಸಾಲಾನ ಹಾಕ್ಕೊಂಡು ಮಂಡಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಫೈನಲಿ ರೆಡಿ ಆಯಿತು. ಹೇಗಿದೆ ಮಂಡಕ್ಕಿ? ನಾವು ಉತ್ತರ ಕರ್ನಾಟಕದ ಮಂದಿ ಇದನ್ನು ಚುಡವ ಅಂತೀವಿ. ಚಹಾ ಜೊತೆ ಚುಡವ ತಿಂದರೆ ಅದರ ಟೇಸ್ಟೇ ಬೇರೆ. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಚುಡವ ರೆಡಿ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇಷ್ಟೊತ್ತು ನಮ್ಮ ಚಾನಲ್ನ ನೋಡಿದ್ದಕ್ಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್.